ನಾವು ಇದನ್ನು ಮನೆ ಮನೆಗೂ ಹೋಗಿ PLOಗಳು BLA 1 BLA 2 ಹೋಗಲೇಬೇಕಾಗಿರೋ ಕಾರಣ ಏನು ಅಂತಂದರೆ, ಡೋರ್ ನಂಬರನ್ನ ನೀವು ಪ್ರತಿ ಮನೆಗೂ ಹೋಗದೇ ಇದ್ದರೆ ಆ ಮನೆಯಲ್ಲಿ ಅವ್ರು ವಾಸ ಇದ್ದಾರೆ ಇಲ್ವಾ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? 2018ರಲ್ಲಿ ಇದೇ ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದೂಗಳ ಮನೆ, ಹಿಂದೂಗಳ ಖಾಲಿ ಸೈಟು, ಆದರೆ ಅದರಲ್ಲಿ ಮುಸಲ್ಮಾನರ ಮತದಾರರು ವಾಸವಾಗ್ತಿದ್ರು. ಒಂದೊಂದು ಖಾಲಿ ಸೈಟಲ್ಲಿ 20 ಜನದೆಲ್ಲ ಹೆಸರು ಪಟ್ಟಿನಲ್ಲಿತ್ತು. ಈ ರೀತಿ ಈ ಥರ ಮೋಸ ಮಾಡುವಂಥದ್ದು, ಈ ಥರ ಡ್ಯೂಪ್ಲಿಕೇಶನ್ನು ಅಥವಾ 16 ಕಡೆ ತಮ್ಮ ಮತಗಳನ್ನು ಸೇರಿಸ್ಕೊಂಡು ಚುನಾವಣೆ ಮೇಲೆ ಪರಿಣಾಮ ಬೀರುವಂಥದ್ದು, ಇದನ್ನೆಲ್ಲ ತಡೆಯುವಂಥ ಉದ್ದೇಶವನ್ನು SIR ಇಟ್ಕೊಂಡಿದೆ. ಹಾಗಾಗಿ BLOಗಳು BLA 2 ಜೊತೆ ಪ್ರತಿ ಮನೆಗೂ ಕಡ್ಡಾಯವಾಗಿ ಹೋಗಬೇಕು. ಆದರೆ ಕರ್ನಾಟಕದಲ್ಲಿ ಇದ್ದಕ್ಕಿದ್ದಾಗೆ ಕಾಂಗ್ರೆಸ್ನವರು ಭಾಳ ಸೀರಿಯಸ್ ಆಗಿ ತೊಗೊಂಡ್ರು. ನಾವು ನೋಡ್ರಿ, ಯಾವತ್ತೂ ಕಾಂಗ್ರೆಸ್ನವರು ಚುನಾವಣೆಗೆ ಬಂದು ಹಿಂದಿನ ದಿನ ಓಟಿಗೆ ಹಿಂದಿನ ದಿನ ಬಂದು ಕವರ್ ಕೊಡೋ ಅಂಥವ್ರು SIRನ ಯಾಕಪ್ಪ ಇಷ್ಟು ಸೀರಿಯಸ್ ಆಗಿ ತೊಗೊಂಡ್ರು ಅಂತಂದರೆ, ಎಲ್ಲೆಲ್ಲಿ ಡೋರ್ ಸಂಖ್ಯೆನ ಹುಡ್ಕೊಂಡು ಹೋದರೆ ಅಲ್ಲಿ ವಾಸನೆ ಇರಲ್ಲ, ಆ ಮತಗಳು ಡಿಲೀಟ್ ಆಗುತ್ತೆ. ಹಾಗಾಗಿ ಇವತ್ತು ಮಸೀದಿ ಹತ್ರ ಎಲ್ಲ ಚೌಲ್ಟ್ರಿಗೆ ಕರೆಸಿ ಎನ್ರೋಲ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅಲ್ಲೇ ಎನ್ಯುಮರೇಷನ್ ಫಾರ್ಮ್ ತಗೊಂಡು ಅಲ್ಲೇ ತುಂಬಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಮುಖಾಂತರವಾಗಿ ಕಾಂಗ್ರೆಸ್ನವರು ಅಕ್ರಮ ಎಸಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನೇ ನಮ್ಮ BJP ಮತ್ತು JDS ತಕರಾರು ತೆಗಿತಾ ಇರೋದು. SIRದ ಇಂಟೆನ್ಷನ್ನೇ ಪ್ರತಿ ಡೋರಿಗೆ ಹೋಗಬೇಕು, ಅಲ್ಲಿ ವಾಸ ಇದ್ದಾರೆ ಅಂತ ನೋಡಬೇಕು, ಅಲ್ಲಿ ಮರಣೋತ್ತರವಾದಂಥ ಏನು ಸರ್ಟಿಫಿಕೇಟ್ ಇದೆ ಅದನ್ನು ಕೊಟ್ಟು ಅದನ್ನು ಡಿಲೀಷನ್ ಮಾಡಬೇಕು, ಹೊಸದಾಗಿ ಆ್ಯಡ್ ಮಾಡೋದಿದ್ರು ಅಲ್ಲಿ ಕೊಡಬೇಕು. 2002 ನಂತರ ಬಂದಿರುವಂಥವ್ರು ದಾಖಲೆಗಳನ್ನು ಒದಗಿಸಬೇಕು. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಡೋರ್ ಟು ಡೋರ್ ಹೋಗುವಂಥದ್ದು ಬಹಳ ಮುಖ್ಯವಾಗಿದೆ. ಆದರೆ ಈ ಥರ ಡೋರ್ ಟು ಡೋರ್ಗೆ BLOಗಳನ್ನ ಕಳಿಸೋದ್ರ ಬದಲು BLOಗಳನ್ನೇ ನೀವು ಚೌಲ್ಟ್ರಿಗೆ ಮಸೀದಿಗೆ ಕರೆಸಿ ಯಾಕೆ ಸಾರ್ ಮಾಡ್ತಿದ್ದಾರೆ? DK ಶಿವಕುಮಾರ್ ಅವರೇ, ಯಾಕೆ ನಿಮ್ಮ ಪಕ್ಷದವರು ಇಂಥ ಕೆಲಸಕ್ಕೆ ಇಳಿದಿದ್ದಾರೆ? ದಯವಿಟ್ಟು ಹೇಳಿ. ನಾನು ನಮ್ಮ ಮೈಸೂರಿನ ಜಿಲ್ಲಾಧಿಕಾರಿಗಳನ್ನು ಕೇಳ್ಕೊಳ್ತೀನಿ, ಸರ್ ದಯವಿಟ್ಟು BLOಗಳನ್ನು ಮನೆ ಮನೆ ಕಳಿಸ್ಬೇಕು. ಜೂನ್ 30ರಿಂದ ಸ್ಟಾರ್ಟ್ ಆಗಿದೆ, ಇವತ್ತಿಗೆ 7ನೇ ದಿನ. 7ನೇ ದಿನ ಆದ್ರೂ ಕೂಡ 10-20% ಮನೆನೂ ಕೂಡ ರೀಚ್ ಆಗಿಲ್ಲ. ಎನ್ಯುಮರೇಷನ್ ಫಾರ್ಮನ್ನು ಕೊಡಬೇಕು, ಮನೆ ಬಾಗಿಲಿಗೆ ಹೋಗಿ ಕೊಡಬೇಕು, ಮನೆ ಯಜಮಾನನ ಹತ್ರನೇ ಸೈನ್ ಹಾಕ್ಸ್ಕೊಳ್ಬೇಕು. ಮರಣೋತ್ತರ ಏನು ನಮಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಆ ಸರ್ಟಿಫಿಕೇಟು ಕಡ್ಡಾಯ. ಡಿಲೀಷನ್ ಮಾಡಬೇಕು ಅಂದರೆ ನೀವು ಚೌಲ್ಟ್ರಿ ಕರೆಸಿದ್ರೆ, ಮಸೀದಿ ಕರೆದ್ರೆ ನೀವು ಅಲ್ಲಿ ವಾಸವಾಗಿದ್ದೀರಾ, ಡೋರ್ ನಂಬರ್ ಇದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ನೀವು ಅನಧಿಕೃತವಾಗಿ ಒಂದಷ್ಟನ್ನು ಸೇರಿಸ್ಕೊಳ್ಳೋಕೆ ಇದರಿಂದ ಅವಕಾಶ ಆಗಲ್ವಾ? ಹಾಗಾಗಿ ಡೋರ್ ಹತ್ರಕ್ಕೆ ನೀವು ಕಳಿಸ್ಲೇಬೇಕು. ಆಮೇಲೆ ನೀವು ಏನು ಮ್ಯಾಪಿಂಗ್ ಮಾಡಿದಿರಿ, ಮ್ಯಾಪಿಂಗ್ ಮಾಡಬೇಕಾದ್ರೆ ಸತ್ತೋಗಿರೋರನ್ನ ನೀವು ಪಟ್ಟಿಯಿಂದ ನೀವೇ ಕೈ ಬಿಡ್ಬೋದು. ಯಾಕೆಂದರೆ ಕಾರ್ಪೊರೇಷನಲ್ಲಿ ದಾಖಲೆ ಇರುತ್ತೆ, ಸ್ಮಶಾನದಲ್ಲಿ ನಿಮ್ಮದು ಅಲ್ಲಿ ಎಲ್ಲಿ ಏನು ಚಿತಾಗಾರಗಳು ಏನಿದ್ದಾವೆ ಎಲ್ಲಿ ಸುಡ್ತಾರೆ ಅಲ್ಲಿನೂ ನಿಮ್ಮ ದಾಖಲೆ ಇರುತ್ತೆ, ಕಬ್ರಿಸ್ತಾನದಲ್ಲಿ ದಾಖಲೆ ಇರುತ್ತೆ. ಅದನ್ನು ಯಾಕೆ ಸರ್ ತೊಗೊಂಡು ಇದರೊಳಗಡೆ ಮರ್ಚ್ ಮಾಡ್ತಾ ಇಲ್ಲ ನೀವು? ಇದನ್ನು ಮಾಡಬೇಕು ಅಂತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ತೀನಿ. ಒಬ್ಬರು ಎಫಿಷಿಯೆಂಟ್ ಆಫೀಸರ್ ಇದ್ದೀರಿ. ಆದರೆ ಮೈಸೂರಿನಲ್ಲಿ ಮೊನ್ನೆ ಕೈಲಾಸಪುರಮಲ್ಲಿ ಹಾಗೆ ನರಸಿಂಹರಾಜ ಕ್ಷೇತ್ರದಲ್ಲಿ ಮಸೀದಿ ಕರೆಸಿ ಚೌಲ್ಟ್ರಿಗೆ ಕರೆಸಿ ಅಲ್ಲೇ ಎನ್ಯುಮರೇಷನ್ ಫಾರ್ಮ್ ಕೊಡುವಂಥ ಕೆಲಸ ಆಗ್ತಿದೆ. ಇದು ಕಾನೂನಿಗೆ ವಿರುದ್ಧವಾದದ್ದಂತೂ. SIRನ ಏನು ಗುರಿ ಉದ್ದೇಶ ಇದೆ ಅದನ್ನೇ ನಿಷ್ಫಲಗೊಳಿಸುವಂಥ ಪ್ರಯತ್ನ ಆಗಿದೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳ್ಕೊಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.